SP ಕ್ರಿಯೇಷನ್ಸ್ಗೆ ಆತ್ಮೀಯವಾದ ಸ್ವಾಗತ. ಇಂದು ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಕಮಲಾಪುರ ಜಿಲ್ಲೆ ಕಲಬುರಗಿ ಮೌಲ್ಯಾಂಕನ ಮಾರ್ಚ್ 2023ಕ್ಕಾಗಿ ಮಾದರಿ ಪ್ರಶ್ನೆ ಪತ್ರಿಕೆ 2ನೇ ಗಣಿತ ವಿಷಯದಲ್ಲಿ ಹಾಕಿದ್ದಾರೆ ಕನ್ನಡ ಮಾಧ್ಯಮದಲ್ಲಿ. ಸೊ ಇದರ ಕೀ ಉತ್ತರಗಳನ್ನು ನೋಡೋಣ. ಆಲ್ರೆಡಿ ನಾನು ಮ್ಯಾಥ್ಸಲ್ಲಿ ಫಸ್ಟ್ ಪ್ರಾಕ್ಟೀಸ್ ಪೇಪರ್ನ ಬಿಡಿಸಿದ್ದೆ. ಸೊ ಬೇರೆ ಎಲ್ಲ ವಿಷಯದಲ್ಲಿಯೂ ಕೂಡ ನಾವು ಹಾಕಿದ್ದೀವಿ. ಹಿಂದಿನ ವಿಡಿಯೋ ನೋಡಿದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 5 ಮತ್ತು 8ನೇ ತರಗತಿಯ ಮೌಲ್ಯಾಂಕನ ಪರೀಕ್ಷೆ 2023 ಅಂತ ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ವಿಶೇಷವಾಗಿ ಉತ್ತರವನ್ನು ಸಿದ್ಧಪಡಿಸಿಕೊಟ್ಟಿರ್ತಕ್ಕಂಥ ಪ್ರಜ್ವಲ್ ಈತನಿಗೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಅಂತ ಹೇಳ್ತಾ, ಸೊ ನೋಡುವ ಏನಿದೆ ಕೀ ಆನ್ಸರ್ಸ್ ಅಂತ. ಸೊ ಫಸ್ಟ್ನೇನಲ್ಲಿ ವಿದ್ಯಾರ್ಥಿಗಳೇ ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಅದರಲ್ಲಿ ಮೊದಲ ಪ್ರಶ್ನೆ ಬಂತು 6ರ ಘನ ಏನು ಅಂತ ಕೇಳಿದ್ದಾರೆ. ಆಯ್ಕೆ ಇದ್ದಾವೆ 36, 3√6, √6, 216. ಸೊ 6ರ ಘನ 216, ಆಯ್ಕೆ ಡಿ ಅಂತಕ್ಕಂಥದ್ದು ಸರಿ ಇದೆ. ಪ್ರಶ್ನೆ 2, 10ರ ಘಾತ 24ರಲ್ಲಿ ಆಧಾರ ಸಂಖ್ಯೆ ಯಾವುದಿದೆ? A 24, B 10, C 2, D 5. 10ರ ಘಾತ 24ರಲ್ಲಿ ಆಧಾರ ಸಂಖ್ಯೆ 10 ಬರ್ತದೆ, ಘಾತ ಸಂಖ್ಯೆ 24 ಬರ್ತದೆ. ಪ್ರಶ್ನೆ 3, ಕೆಳಗಿನವುಗಳಲ್ಲಿ ಸಂಕ್ಷೇಪಿಸಿದಾಗ ಬಿಡಿ ಸ್ಥಾನದಲ್ಲಿ 7ನ್ನು ಹೊಂದಿರೋ ಸಂಖ್ಯೆ ಯಾವುದು? A 1/3, B 2/3, C 3/3, D 4/3 ಇದೆ. ದ ರೈಟ್ ಆನ್ಸರ್ ಬಂದ್ಬಿಟ್ಟು C 3/3 ಅಂತಕ್ಕಂಥದ್ದು 3ರ ಘಾತ 3 ಅಂತಕ್ಕಂಥದ್ದು ಸರಿಯಾದ ಉತ್ತರ. 3 3 9, 9 3 27 ಆಗ್ತದಲ್ಲ. ಸೊ ಸೊಗೆ ಬಿಡಿ ಸ್ಥಾನದಲ್ಲಿ 7 ಬರ್ತದೆ. ಈ ಘನಾಕೃತಿ ಹೆಸರು ಏನು ಅಂತ ಕೇಳಿದ್ದಾರೆ. ಇಲ್ಲಿ ಚಿತ್ರದಲ್ಲಿ ಅವರು ತೋರಿಸಿದಾರೆ. ಇದು ಏನಂತ ಕೇಳಿದ್ದಾರೆ. ಆಯತ, ಚೌಕ, ಘನ, ಆಯತ ಘನ ಇದೆ. ಸರಿಯಾದ ಉತ್ತರ ಚೌಕ ಅಂತಕ್ಕಂಥದ್ದು. ಮುಂದಿನ ಪ್ರಶ್ನೆ 5, ಸಿಲಿಂಡರ್ನ ತ್ರಿಜ್ಯ r ಮತ್ತು ಎತ್ತರ h. ಇದರಲ್ಲಿ ಸಿಲಿಂಡರಿನ ಘನಮೂಲ ಘನಮಾನಗಳಲ್ಲಿ ಕೇಳಿದ್ದಾರೆ. 2πr in the bracket h plus r, πr² h, 2πrh, 2πr² h ಅಂತ ಇದೆ. ಸರಿಯಾದ ಉತ್ತರ ಬರ್ತದೆ ಎಸ್ 5ರಲ್ಲಿ πr² h. ಬಿ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 3, 3√1000 ಇದೆ. ಇದರಲ್ಲಿ ಎಸ್ A 100, B 1000, C 1, D 10 ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಬರ್ತದೆ D 10 ಅಂತಕ್ಕಂಥದ್ದು ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 5, ಆಯತ ಘನಾಕೃತಿಯಲ್ಲಿ ಡಬ್ಬಿಯ ಉದ್ದ, ಅಗಲ, ಎತ್ತರ ಕ್ರಮವಾಗಿ 4 ಸೆಂಟಿಮೀಟರ್, 4 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಆದರೆ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣಗಳನ್ನು ಕೇಳಿದ್ದಾರೆ. A 24 cm², B 32 cm², C 96 cm², D 100 cm². ಸೊ 7ರಲ್ಲಿ ಸರಿಯಾದ ಉತ್ತರ ಬರ್ತದೆ 96 ಸೆಂಟಿಮೀಟರ್² ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 8, 343 ಈ ಘನ ಸಂಖ್ಯೆಯು ಈ ಸಂಖ್ಯೆಗಳ ಘನಗಳ ನಡುವೆ ಇದೆ ಅಂತ ಕೇಳಿದ್ದಾರೆ. 7 ಮತ್ತು 9, 8 ಮತ್ತು 10, 6 ಮತ್ತು 8, 10 ಮತ್ತು 11. ಸರಿಯಾದ ಉತ್ತರ 6 ಮತ್ತು 8 ಘನ ಸಂಖ್ಯೆಗಳ ನಡುವೆ 343 ಬರ್ತದೆ. ಪ್ರಶ್ನೆ 9, ಪೈನಕ್ಷೆಯಲ್ಲಿ ವೃತ್ತದ 6ನೇ ಒಂದು ಭಾಗವನ್ನು ಪ್ರತಿನಿಧಿಸ್ತಕ್ಕಂಥ ಖಂಡದ ಕೋನ ಎಷ್ಟಿರ್ತದ ಅಂತ ಕೇಳಿದ್ದಾರೆ. ಇಲ್ಲಿ 6ನೇ ಒಂದು ಭಾಗ ಅಂತಂದ್ರೆ ಮೊದಲಿಗೆ ಪೈನಕ್ಷೆಯಲ್ಲಿ 360 ಡಿಗ್ರಿ ಇರ್ತದೆ. 6 ಭಾಗ ಅಂತಂದ್ರೆ ಪ್ರತಿ ಸಲ ಎಷ್ಟಾಯ್ತು? 6 30 60 ಡಿಗ್ರಿ ಆಗ್ತದೆ. ಸೊ ಹೀಗೂ ಕೂಡ ಲೆಕ್ಕ ಇದನ್ನು ಬಿಡಿಸ್ಬೋದು. ಬಿ 60 ಡಿಗ್ರಿ. ಪ್ರಶ್ನೆ 10, ಸಿಲಿಂಡರಿನ ವ್ಯಾಸ ಡಿ, ಎತ್ತರ ಎಚ್ ಆದರೆ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ಚದರ್ಮಾನಗಳಲ್ಲಿ ತಿಳಿಸಬೇಕು. ಎಸ್ πdh, 2πdh, πd²h, 2πd³ ಅಂತ ಇದೆ. ಸರಿಯಾದ ಉತ್ತರ ಬರ್ತದೆ ಎಸ್ πdh ಅಂತಕ್ಕಂಥದ್ದು ಎ ಆಯ್ಕೆ ಸರಿ ಇದೆ. 11, 27ನ ಆಧಾರ ಸಂಖ್ಯೆ 3 ಆಗಿರುವಂತೆ ವ್ಯಕ್ತಪಡಿಸಿ ಅಂತ ಕೇಳಿದ್ದಾರೆ. 3² 3³ 3/4 3 ಅಂತ ಇದೆ. 11ರಲ್ಲಿ 3/3 ಅಂತಕ್ಕಂಥದ್ದು ಸರಿಯಾದ ಉತ್ತರ 3³ ಅಂತಕ್ಕಂಥದ್ದು. 12ನೇ ಪ್ರಶ್ನೆ ನೋಡುವ. 5ರ ಘಾತ 3 + 5ರ ಘಾತ 4ನ್ನು 6ರಿಂದ ಭಾಗಿಸಿದಾಗ ಎಷ್ಟು ಭಾಗ ಲಬ್ಧ ಬರ್ತದ? 625, 25, 225, 125. ಸರಿಯಾದ ಉತ್ತರ ಬರ್ತದೆ ವಿದ್ಯಾರ್ಥಿಗಳೇ. ಇದರ ಪ್ರಶ್ನೆ ಉತ್ತರಗಳನ್ನು ತಾವೇ ಏನು ಮಾಡಬೇಕಾಗ್ತದೆ? ಉತ್ತರಗಳನ್ನು ಕೊಡಬೇಕು. ನೋಡುವ ಏನಾಗ್ತದೆ ಅಂತಕ್ಕದ್ದನ್ನು. ಮುಂದಿನ ಪ್ರಶ್ನೆಗೆ ಹೋಗೋಣ ವಿದ್ಯಾರ್ಥಿಗಳೇ. ಎಸ್ ಪ್ರಶ್ನೆ ಸಂಖ್ಯೆ 13. ಎಸ್ ಒಂದು ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 24 ಮೀಟರ್². ಅದರ ಪೂರ್ಣ ಮೇಲ್ಮೈಗೆ ಬಣ್ಣ ಬಳಿಯಲು 1 ಮೀಟರ್²ಗೆ ರೂಪಾಯಿ 10ರಂತೆ ತಗುಲ್ತಕ್ಕಂಥ ವೆಚ್ಚವನ್ನು ಕೇಳಿದ್ದಾರೆ. ಹಾಗಾದರೆ ಇದರ ಉತ್ತರ ಬರ್ತದೆ ವಿದ್ಯಾರ್ಥಿಗಳೇ. 13ರ ಪ್ರಶ್ನೆಯ ಸರಿಯಾಗಿರ್ತಕ್ಕಂಥ ಉತ್ತರ ಕೊಟ್ಟಿದ್ದಾರೆ
ಎಸ್ 240 ಅಂತಕ್ಕಂಥದ್ದು ಸರಿಯಾದ ಉತ್ತರ. 1785ರ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ. ಅದು ಬರ್ತದೆ ಎಸ್ ಸರಿಯಾಗಿರ್ತಕ್ಕಂಥ ಉತ್ತರ a × 10³ + 7 × 10⁻² + 8 × 10⁻1 + 5 × 1 ಅಂತಕ್ಕಂಥದ್ದು ಸರಿಯಾದ ಉತ್ತರ. 15ರಲ್ಲಿ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 16 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅಂಚಿನ ಉದ್ದ ಅಂತ ಕೇಳಿದ್ದಾರೆ. ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನಾವು ನೋಡೋಣ. ಇಲ್ಲಿ ಬಟ್ ಯಾವ ಘನ ಅಂತ ಕೊಟ್ಟಿಲ್ಲ ಅಂತ ಕೇಳಿದ್ದಾರೆ. ಸೊ ಚೌಕ ಘನಕ್ಕೆ ಉತ್ತರಗಳನ್ನು ನಾವು ಏನು ಮಾಡ್ಬೋದು, ಕೊಡಬಹುದು. ಸೊ ಚೌಕ ಘನದ ಉತ್ತರಗಳನ್ನು ನೋಡಿದರೆ 2 ಸೆಂಟಿಮೀಟರ್ ಅಂತಕ್ಕಂಥದ್ದು ಬರ್ತದೆ. ಬರೀ ಘನದ ಪಾರ್ಶ್ವ ಮೇಲ್ಮೈ ಅಂತಂದ್ರೆ ಬೇಕು, ಚೌಕ ಘನ ಅಂತಂದರೆ 2 ಸೆಂಟಿಮೀಟರ್ ಬೇಕು ಅಂತ ಹೇಳ್ತಾರೆ. ವರ್ಗಾಂತರಗಳನ್ನು ನೀಡಿದಾಗ ಸ್ತಂಭಗಳ ನಡುವೆ ಅಂತರವಿರುವ ನಕ್ಷೆಯ ವಿಧ ಯಾವುದು ಅಂತ ಕೇಳಿದ್ದಾರೆ. ಊತಕ ನಕ್ಷೆ ಅಂತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿದೆ, ತಾವೆಲ್ಲರೂ ಕೂಡ ಬಿಡಿಸ್ತೀರಿ ಅದನ್ನು. ಎಸ್ 1/10⁻³ ಗುಣಾಕಾರದ ವಿಲೋಮ ರೂಪ ಕೇಳಿದ್ದಾರೆ. 17ನೇ ಪ್ರಶ್ನೆ ಉತ್ತರ ಬರ್ತದೆ 10⁻³ ಅಂತಕ್ಕಂಥದ್ದು ಸರಿಯಾದ ಉತ್ತರ. x+5² ವಿಸ್ತೃತ ರೂಪ ಏನು ಕೇಳಿದ್ದಾರೆ. 18ರಲ್ಲಿ ಸಿ ಬರ್ತದೆ x² + 10x + 25 ಅಂತಕ್ಕಂಥದ್ದು ಸರಿ ಉತ್ತರ. a+5 ಅಲ್ಲಿ 0 ಇದೆ, ಘಾತ 0 ಇದೆ. ಇದರ ಬೆಲೆಗಳನ್ನು ಕೇಳಿದ್ದಾರೆ, 0 ಅಂತಕ್ಕಂಥದ್ದು ಉತ್ತರ. ಇಲ್ಲಿ ಒಂದು ಪೈನಕ್ಸೆ ಕೊಟ್ಟಿದ್ದಾರೆ. ಈ ಉದ್ಯೋಗಿಯ ತಿಂಗಳ ವೇತನ 50,000 ಆಗದ ವಿವಿಧ ಕಾರ್ಯಗಳಿಗೆ ಬಳಸೋದನ್ನು ಪೈನಕ್ಷೆಯಲ್ಲಿ ತೋರಿಸಿದ್ದಾರೆ. ಸಾರಿಗೆಗಾಗಿ ಮಾಡಿದ ಖರ್ಚು ಎಷ್ಟು ಅಂತ ಕೇಳಿದ್ದಾರೆ. ಸೊ 9% ಸಾರಿಗೆಗಾಗಿ ಖರ್ಚು ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಬಟ್ ಅದನ್ನು ಲೆಕ್ಕ ಮಾಡಿದಾಗ ಸೊ 4,500 ರೂಪಾಯಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದೆ. ಇನ್ನು ಈ ಲೆಕ್ಕಗಳನ್ನು ತಾವುಗಳು ಪ್ರಾಕ್ಟೀಸ್ ಮಾಡಬೇಕು. ಮುಂದಿನ ಭಾಗಗಳಲ್ಲಿ ಇವುಗಳಿಗೆ ಉತ್ತರಗಳನ್ನು ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳ್ತಾ 21ರಲ್ಲಿ ಆಯತದ 2 ಗುಣಲಕ್ಷಣಗಳನ್ನು ಬರೀಬೇಕಿತ್ತು. ಎಸ್ ಅಥವಾ ಕಾರ್ಟಿಸಿಯನ್ ಸಮತಲದಲ್ಲಿ x ಅಕ್ಷ ಮತ್ತು y ಅಕ್ಷ ಸಂಧಿಸ್ತಕ್ಕಂಥ ಬಿಂದುವಿನ ಹೆಸರನ್ನು ತಿಳಿಸಿ. 0, 6 ನಿರ್ದೇಶಾಂಕ ಯಾವ ಅಕ್ಷದ ಮೇಲೆ ಬರ್ತವೆ? ಮುಂದಿನ ಪ್ರಶ್ನೆ ಎಸ್ ಉದ್ದ 6 ಸೆಂಟಿಮೀಟರ್ ಅಗಲ 4 ಸೆಂಟಿಮೀಟರ್ ಇರುವಂತೆ ಒಂದು ಆಯತವನ್ನು ರಚಿಸಬೇಕಿತ್ತು. ಅಥವಾ ಈ ಗ್ರಾಫ್ ನಕ್ಷೆಯಲ್ಲಿ A01, B11, C32, D44 ಬಿಂದುವನ್ನು ಗುರುತಿಸಬೇಕಾಗಿತ್ತು ಗ್ರಾಫ್ ಹಾಳೆಯಲ್ಲಿ. 23ರಲ್ಲಿ ಒಂದು ಸಂಖ್ಯೆ 7ರಷ್ಟನ್ನು 11ಕ್ಕೆ ಸೇರಿಸಿದಾಗ 81 ಆಗ್ತದೆ. ಆ ಸಂಖ್ಯೆ ಕಂಡುಹಿಡಿಯಿರಿ. ಅಥವಾ 3:2ರ ಅನುಪಾತದಲ್ಲಿರುವ 2 ಸಂಖ್ಯೆಗಳ ಮೊತ್ತ 75 ಆಗದ. ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. 24 ಒಂದು ಆಟದ ಮೈದಾನ ಚತುರ್ಭುಜಾಕೃತಿಯಲ್ಲದ. ಒಳಕೋನಗಳ ಅಳತೆ 75, 90, 90 ಡಿಗ್ರಿ ಆದರೆ ಉಳಿದ ಕೋನದ ಅಳತೆ ಕಂಡುಹಿಡಿಯಿರಿ. ಅಥವಾ ಈ ಕೊಟ್ಟಿರೋ ಚಿತ್ರದ ಆಕೃತಿಗೆ ಐಲರನ ಸೂತ್ರವನ್ನು ಪರೀಕ್ಷೆ ಮಾಡಿ. 4 ಮತ್ತು 5ರ ನಡುವಿನ 2 ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ. ಅಥವಾ ಒಬ್ಬನಿಗೆ ರೂಪಾಯಿ 15,000 ಎಂದು ನಮೂದಿತವಾದ ಮೇಜು ರೂಪಾಯಿ 14,400ಕ್ಕೆ ದೊರಕುತ್ತದೆ. ಕೊಡಲಾದ ರಿಯಾಯಿತಿ ಮತ್ತು ಅದರ ಶೇಕಡಾ ಪ್ರಮಾಣ ಕಂಡುಹಿಡಿಯಿರಿ. ಮುಂದಿನ ಪ್ರಶ್ನೆ ಎಸ್ 1/5, 3/5ಗಳ ಭಾಗಲಬ್ಧ ಸಂಖ್ಯೆಗಳಿಗೆ ಸಂಕಲನ ಮತ್ತು ಗುಣಾಕಾರದ ಪರಿವರ್ತನೆಯ ನಿಯಮ ಪರೀಕ್ಷಿಸಿ. ಅಥವಾ ವಾರ್ಷಿಕ 5ರ ಬಡ್ಡಿ ದರ ಇದೆ. ಪ್ರತಿ ವರ್ಷ ಚಕ್ರ ಬಡ್ಡಿ ಲೆಕ್ಕಾಚಾರದಲ್ಲಿ ಮಾಡಿದರೆ 8,000ಗಳಿಗೆ 2 ವರ್ಷಗಳಿಗೆ ಆಗ್ತಕ್ಕಂಥ ಚಕ್ರ ಬಡ್ಡಿ ಕಂಡುಹಿಡಿಯಿರಿ. ಸರ್ಕಾರಿ ಪ್ರೌಢಶಾಲೆಯೊಂದರಲ್ಲಿ 8ರಿಂದ 10ನೇ ತರಗತಿ ವಿದ್ಯಾರ್ಥಿಗಳು ಅಭ್ಯಸಿಸ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಿದ್ದಾರೆ. ಇದಕ್ಕೆ ಸ್ತಂಭಾಲೇಖದಲ್ಲಿ ತೋರಿಸ್ರಿ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಯಾವ ತರಗತಿಯಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಸಂಖ್ಯೆಯ ವಿದ್ಯಾರ್ಥಿಗಳಿದ್ದಾರೆ. 8 ಮತ್ತು 10ನೇ ತರಗತಿಯ ವಿದ್ಯಾರ್ಥಿಗಳ ಸಂಖ್ಯೆಗಳಿಗಿರುವ ವ್ಯತ್ಯಾಸವನ್ನು ಬರೀರಿ ಅಂತ ಕೇಳಿದ್ದಾರೆ. ಈ ಗ್ರಾಫ್ ನಕ್ಷೆ ಕೊಟ್ಟಿದ್ದಾರೆ. ಲಾಸ್ಟ್ ಇತ್ತು ಕೆಲವು ವೀಕ್ಷಕರು ದೂರದರ್ಶನ ವೀಕ್ಷಿಸಲು ಕಾರ್ಯಕ್ರಮ ಮಾಹಿತಿ ಕೊಟ್ಟಿದ್ದಾರೆ. ಈ ದತ್ತಾಂಶಕ್ಕೆ ಪೈನಕ್ಷೆ ಬರೀಬೇಕು. ವಾರ್ತೆ, ಕ್ರೀಡೆ, ಮಾಹಿತಿಯುಕ್ತ ಮತ್ತು ಮನೋರಂಜನೆ ಅಂತ ಇದೆ. ಮುಂದಿನ ಪ್ರಶ್ನೆ ರವಿಯ ತಾಯಿಯ ಈಗಿನ ವಯಸ್ಸು ರವಿಯ ವಯಸ್ಸಿಗಿಂತ 3ರಷ್ಟಿದೆ. 5 ವರ್ಷಗಳ ನಂತರ ಅವರ ವಯಸ್ಸಿನ ಮೊತ್ತ 66 ವರ್ಷ. ಹಾಗಾದರೆ ಅವರ ಈಗಿನ ವಯಸ್ಸೆಷ್ಟು? ಅಥವಾ ಇದನ್ನು ಭಾಗಿಸಲಿಕ್ಕೆ ಹೇಳಿದ್ದಾರೆ. ಸೊ ಇಷ್ಟಿತ್ತು ಈ ಪ್ರಶ್ನೆ ಪತ್ರಿಕೆ. ಸೊ ಉತ್ತರಗಳನ್ನು ಕೊಟ್ಟಿದ್ದೀವಿ. ಇನ್ನಷ್ಟು ಉತ್ತರಗಳಿಗೆ ನಿರೀಕ್ಷೆಯನ್ನು ಮಾಡಿ. ದಯಮಾಡಿ ಚಾನಲ್ಗಳನ್ನು ಸ್ಟಡಿ ವಿತ್ ಪರಶುರಾಮ್